ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳ ಹೆಚ್ಚಿನ ಓದಿಗೆ ಪೂರಕವಾಗಿದ್ದು ಹೊಸ ವಿದ್ಯಾರ್ಥಿಗಳ ಸಾಧನೆಗೂ ಉತ್ತೇಜನವಾಗಲಿದೆ ಎಂದು ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ಮಂಜುನಾಥ ಪ್ರಸನ್ನ ಹೇಳಿದರು. ಚಾಮರಾಜನಗರದ ಸರ್ಕಾರಿ ಬಾಲಕರ ಪದವಿಪೂರ್ವ ಕಾಲೇಜಿನಲ್ಲಿ ಪದವಿಪೂರ್ವ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲಾ ಪದವಿಪೂರ್ವ ಕಾಲೇಜುಗಳ ಭೌತಶಾಸ್ತ್ರ ಉಪನ್ಯಾಸಕರ ಸಂಘದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 2023ರಿಂದ 24ನೇ ಸಾಲಿನ ಭೌತಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ 100ರಷ್ಟು ಫಲಿತಾಂಶ ತರಿಸಿದ ಉಪನ್ಯಾಸಕರುಗಳಿಗೆ ಭೌತಶಾಸ್ತ್ರ ಉಪನ್ಯಾಸಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸುತ್ತಿರುವುದು ಬಹಳ ಅರ್ಥಪೂರ್ಣವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಪಿಯುಸಿ ಪರೀಕ್ಷೆಯಲ್ಲಿ ಭೌತಶಾಸ್ತ್ರದಲ್ಲಿ ಹೆಚ್ಚು ಅಂಕ ಪಡೆದ 25 ವಿದ್ಯಾರ್ಥಿಗಳಿಗೆ ಹಾಗೂ 8 ಮಂದಿ ಉಪನ್ಯಾಸಕರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಮೈಸೂರು ಮಾನಸ ಗಂಗೋತಿಯ ಭೌತಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಡಾ ಕೆ.ಎಸ್. ಮಲ್ಲೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ತಾಂಡವಪುರದ ಎಮಿಟಿ ಇಂಜಿನಿಯರಿಂಗ್ ಕಾಲೇಜಿನ ಸಂಸ್ಥಾಪಕ ಪ್ರಾಂಶುಪಾಲ ಡಾ ವೈ.ಪಿ. ಕೃಷ್ಣಗೌಡ, ಸರ್ಕಾರಿ ಬಾಲಕರ ಪದವಿಪೂರ್ವ ಕಾಲೇಜು ಪ್ರಾಂಶುಪಾಲ ಎಂ. ಸೋಮಣ್ಣ, ಸಂಘದ ಅಧ್ಯಕ್ಷ ಟಿ. ಮಧು, ಕಾರ್ಯದರ್ಶಿ ಷಡಕ್ಷರಿಸ್ವಾಮಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಗೋವಿಂದ್ ಪ್ರಾರ್ಥಿಸಿದರು. ಜಯಶ್ರೀ ಸ್ವಾಗತಿಸಿದರು. ರೇಖಾ ನಿರೂಪಿಸಿದರು. ಸವಿತಾ ವಂದಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಮಣಿಕಂಠನಾಯಕ್, ಚಾಮರಾಜನಗರ. ಶ್ರೀ ಕೆ.ಎಸ್. ಮಲ್ಲೇಶ್ ಸರ್ ಅವರು ಹಾಗೂ ಶ್ರೀಯುತ ಸರ್ ಅವರು, ಮೂರ್ತಿ ಸರ್ ಅವರು, ಲೋಕೇಶ್ ಅವರು ವಿದ್ಯಾರ್ಥಿಗಳೇ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಯಾವುದೇ ಅಡೆತಡೆಗಳು ಇರಬಹುದು. ಅದಕ್ಕಾಗಿ ಚಪ್ಪಾಳೆಯನ್ನ ಜೋರಾಗಿ ತಕ್ಕಬಹುದು. ಕೊಡಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನನ್ನ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದ. ಸರ್ವರನ್ನು ಸ್ವಾಗತಿಸಿದ ಪೋಷಕರಿಗೆ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸಂಘದ ಪದಾಧಿಕಾರಿ 2023-24ನೇ ಸಾಲಿನ ಭೌತಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತರಿಸಿದಂಥ ಉಪನ್ಯಾಸಕರುಗಳಿಗೆ ಭೌತಶಾಸ್ತ್ರ ವಿಷಯದ ವೇದಿಕೆಯ ವತಿಯಿಂದ ಸನ್ಮಾನಿಸಿದಂತಹ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿದಂತಹ ಮೈಸೂರಿನ ಮಾನಸ ಗಂಗೋತ್ರಿ ನಿವೃತ್ತ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾ ಮಲ್ಲೇಶ್ ಸರ್ ಅವರೇ, ವಿಶೇಷ ಆಹ್ವಾನಿತರಾಗಿ ಇಲ್ಲಿಗೆ ಆಗಮಿಸಿ ಈಗ ತಾನೇ ತಮ್ಮಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಡಾ ವೈ.ಟಿ. ಕೃಷ್ಣೇಗೌಡ ಸರ್ ಅವರೇ, ಈ ಒಂದು ಭೌತಶಾಸ್ತ್ರ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾದಂಥ ಶ್ರೀ ಮಧುರವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪರವರೇ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರ್ ಆಗಿರ್ತಕ್ಕಂಥ ಸೋಮಣ್ಣನವರೇ, ನಮ್ಮ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ನಮ್ಮ ಇಲಾಖೆಯ ಪ್ರತಿನಿಧಿಗಳಾಗಿರ್ತಕ್ಕಂಥ ಆರ್ ಮೂರ್ತಿರವರೇ, ನಮ್ಮ ಚಾಮರಾಜನಗರದ ಪಟ್ಟಣದ ಸೇವಾ ಭಾರತಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಲೋಕೇಶ್ ರವರೇ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಉಪನ್ಯಾಸಕ ಸಹೋದ್ಯೋಗಿ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಯಾಕೆ ಇಷ್ಟೊಂದು ಚಟುವಟಿಕೆಯಿಂದ ಈ ಫಿಸಿಕ್ಸ್ ಫೋರಂ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ನನಗೆ ಅನಿಸಿದ್ದು ಅವರಿಗೆ ಫಿಸಿಕ್ಸ್ ಹೇಳ್ಕೊಟ್ಟಂತ ಡಾ ಮಲ್ಲೇಶ್ ಸರ್ ಇಂದ ಅಂತ ಅನ್ನಿಸ್ತು ನನಗೆ. ಫಿಸಿಕ್ಸ್ ಅನ್ನು ಕೂಡ ಅಷ್ಟೊಂದು ಸ್ಪೋರ್ಟಿವ್ ಆಗಿ
ಟೀಚ್ ಮಾಡಬಹುದು ಅಂತ ನನಗೆ ಗೊತ್ತಾದ ಇವತ್ತೇ. ನೋಡಿ, ಅವರು ಪ್ರೊಫೆಸರ್ ಆಗಿ ನಿಜವಾಗ್ಲೂ ನಿಮ್ಮನ್ನೆಲ್ಲ ತಟ್ಟಿದ್ದಾರೆ, ಮುಟ್ಟಿದ್ದಾರೆ ಅಂತ ನನಗೆ ಇವತ್ತು ಗೊತ್ತಾಯಿತು. 1918ರಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಮೈಸೂರು ಮಹಾರಾಜ ಕಾಲೇಜಿಗೆ ಅವರು ತತ್ವಶಾಸ್ತ್ರದ ಪ್ರೊಫೆಸರ್ ಆಗಿ ಬರ್ತಾರೆ. ಸಾಮಾನ್ಯವಾಗಿ ತತ್ವಶಾಸ್ತ್ರ ಅಂದರೆ ನಮಗೆ ಗೊತ್ತಿದೆ, ಧರ್ಮ ದರ್ಶನವನ್ನು ಮಾಡ್ತಕ್ಕಂಥದ್ದೇ ಜಾಸ್ತಿ. ಅದರಲ್ಲಿ ಆ ಒಂದು ಫಿಲಾಸಫಿ ಏನಿದೆ, ಸಿದ್ಧಾಂತಗಳೇನಿದ್ದಾವೆ, ಯಾವ ಇಸಮ್ಗಳಿದ್ದಾವೆ, ಧರ್ಮಗಳಿದ್ದಾವೆ, ಇದನ್ನ ಕೇಳಬೇಕಾಗ್ತದೆ. ಅವರು ಪಾಠವನ್ನ ಮಾಡ್ತಾ ಇದ್ರೆ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರವನ್ನ ಬಹಳ ಸ್ವಾರಸ್ಯವಾಗಿ ಪಾಠ ಮಾಡ್ತಾ ಇದ್ದದನ್ನ ಕೇಳಿದ್ರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ಕಲಿಯುವಂತ ವಿದ್ಯಾರ್ಥಿಗಳು ಕೂಡ ಬಂದು ಅವ್ರ ಪಾಠವನ್ನ ಕೇಳ್ತಿದ್ರಂತೆ. ಅಷ್ಟೊಂದು ಸ್ವಾರಸ್ಯವಾಗಿ ತತ್ವಶಾಸ್ತ್ರವನ್ನು ಹೇಳ್ತಾ ಇದ್ರು. ಹಾಗೆ ಡಾಕ್ಟರ್ ಮಲ್ಲೇಶ್ ಸರ್ ಅವರು ನೋಡಿ, ನಮ್ಮೂರಿನ ಪ್ರತಿಭೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರನ್ನು ನಾವು ವಿಶೇಷವಾಗಿ ಬಳಸ್ಕೊಳ್ಬಹುದು ಇವತ್ತು ಗೊತ್ತಾಯ್ತು ನಮಗೆ. ಇದೊಂದು ಚೆನ್ನಾಗಿ ನಿಮಗೆ ಹೇಳ್ಕೊಟ್ಟಿದ್ದಾರೆ.